ಉದ್ಘಾಟನೆಯೊಂದಿಗೆ ಎಲ್ಲರೂ ಕೈ ಜೋಡಿಸಬೇಕು. ಬಹಳ ಅದ್ಭುತವಾದಂತಹ ಈ ಒಂದು ಕ್ರೀಡಾಂಗಣಕ್ಕೆ ಇದೀಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗೆ ಸ್ವಾಗತಿಸೋಣ. ನಮ್ಮ ಎಲ್ಲ ಅತಿಥಿಗಳನ್ನ ಜನ ಅದು ಹೊರಗಡೆ ತಗೊಂಡೋದು ಕಡೆಗೆ ಸ್ವಾಗತಿಸೋಣ. ವಿರುದ್ಧವಾಗಿ ಈಗ ಕಳಿಸ್ಬಿಡೋಣ ನಾನು ಇಲ್ಲಿ line run game on ಕಬಡ್ಡಿ ನೋಡಿ ಅಲ್ಲೆಲ್ಲ ಇದ್ದಾರೆ. ಇದೀಗ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಅಲ್ಲೇ ಇಟ್ಕೊಬಿಡಿ. ಉತ್ತರ ಕನ್ನಡದ ಕುಮಟಾದ ಆಟಗಾರ್ತಿ ಏಳು ಆಟಗಾರ್ತಿ ನೋಡಿದ ಇದೀಗ ದಾಳಿಯಲ್ಲಿ ಸಾಗರ ಗರ್ಲ್ಸ್ ತಂಡದ ಆಟಗಾರ್ತಿ ಏಳು ಆಟಗಾರ್ತಿ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ ಪ್ರೋ ಕಬಡ್ಡಿಯ ಎಲ್ಲ ನಿಯಮಗಳು ಅಂದ್ರೆ AKFI ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಏನು ನಿಯಮ ಇರುತ್ತೋ ಆ ಒಂದು ನಿಯಮದ ಪ್ರಕಾರ ಪಂದ್ಯವನ್ನು ಆಡಿಸಲಾಗುತ್ತೆ. ದಾಳಿಯಲ್ಲಿ ಸಾಗರ ಅಂಕಣದಲ್ಲಿ ಕುಮಟಾ ತಂಡದ ಆಟಗಾರ್ತಿ ಉತ್ತಮವಾದಂತಹ ಟ್ಯಾಕಲ್ ಪಂದ್ಯದ ಆರಂಭಿಕ ಹಂತದಲ್ಲಿ ಅದ್ಭುತವಾದಂತಹ ಟ್ಯಾಕಲ್ ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ಮಲೆನಾಡಿನ ಶಿವಮೊಗ್ಗ ಸಾಗರ ಬಂಗಾರದ ಅಂಕವನ್ನು ಪಡ್ಕೊಂಡಿದ್ದಾರೆ ಸಾಗರ ತಂಡದ ಆಟಗಾರ್ತಿಯರು. ಈ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷರಾಗಿರುವ ಶ್ರೀಯುತ RG ಶೆಟ್ಟಿ ಅವರು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಶ್ರೀಯುತ ಸುರೇಶ್ ನಾಯ್ಕರವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸುಭಾಷ್ ದೈಚ್ ನಾಯ್ಕರವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಯುತ ವೀರಭದ್ರಂ ಜಂಗಣ್ಣನವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲಿ ಸದಸ್ಯರು ಕಾಣ್ತರು. ಉತ್ತಮವಾದಂತಹ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಅಂಕವನ್ನು ಪಡೆಯಲೇಬೇಕಾದ ಒಂದು ಒತ್ತಡ ದಾಳಿಗಾರ್ತಿಗಿದೆ. ಎಲ್ಲರೂ ಪ್ರೋ ಕಬಡ್ಡಿ ನೋಡ್ತೀರಾ ಅಲ್ವಾ? ಉತ್ತಮವಾದಂತಹ ದಾಳಿ ಸಾಗರ ಗರ್ಲ್ಸ್ ತಂಡದ ಆಟಗಾರ್ತಿಯರಿಗೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಶಶಾಂಕ್ ಬನ್ನಿ. ದಾಳಿಯಲ್ಲಿ ಕುಮಟಾ ತಂಡದ ಆಟಗಾರ್ತಿ ಉತ್ತಮವಾದಂತಹ ಟ್ಯಾಕಲ್. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಶಾ ಕಾರ್ಯಕರ್ತೆಯರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಸೂಪರ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರ್ತಿಯರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರ್ತಿಯನ್ನು ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇರುತ್ತೆ. ಮುಂದಿನ ಪಂದ್ಯಕ್ಕೆ ನಮ್ಮ ತೀರ್ಪುಗಾರರಾಗಿ ಶ್ರೀಯುತ ಮಂಜುನಾಥ್ ಅಳ್ಳಳ್ಳಿ ಸರ್ ಅವರು ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರ ತಿಳಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ. ಇದೀಗ ಸ್ಕೋರ್ 5-2 ಸಾಗರ ಗರ್ಲ್ಸ್ ತಂಡದ ಪರವಾಗಿ. ನಮ್ಮ ತಿರುಪತಿ ಸಿದ್ದಾಪುರ ಕ್ಷೇತ್ರದ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಸನ್ಮಾನಿಸಿದ ಭೀಮಣ್ಣ ಟಿ ನಾಯ್ಕರವರ ಒಂದು ಸಹಕಾರದೊಂದಿಗೆ ಈ ಒಂದು ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯವನ್ನು ಇಲ್ಲಿ ಆಯೋಜಿಸಲಾಗಿದೆ. ಸಾರು ಆಟಗಾರ್ತಿಯರು ನೋಡಿದೆ ಬೋನಸ್ ಆನ್ ಆಗಿರುವ ಸಂದರ್ಭ. ಈ ಪಂದ್ಯದ ರೋಚಕ ಕ್ಷಣಗಳು ನಿಮಗೆ ನೋಡೋದಕ್ಕೆ ಸಿಗ್ಬೇಕಂದ್ರೆ ಮಹಿಳೆಯರು ಏನು ಕೈ ಕಟ್ಟಿ ಕೂತಿದಾರ, ನಿಮ್ಮ ಚಪ್ಪಾಳೆಯೊಂದಿಗೆ ಒಂದು ಸ್ವಲ್ಪ ಹುರಿದುಂಬಿಸಿದ್ರೆ ಆಟಗಾರ್ತಿಯರಿಗೂ ಸಹ ಹುರುಪು ಬರುತ್ತೆ.
ಕಾರಲ್ಲಿ ಏನ್ ಮಾಡ್ತಾರೆ ಗೋನತಿ ಬರ್ತದೆ ಅವಳು. ಬೆಳಿಗ್ಗೆ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ನಾಗಚೋಡೇಶ್ವರಿ ದೇವರ ಪೂಜಾ ಕಾರ್ಯಕ್ರಮಗಳು ನೆರವೇರಿದೆ. ಭಕ್ತಾದಿಗಳೆಲ್ಲ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇಂದು ಸಂಜೆ ಏನಾದರೂ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಅನ್ಸ್ಕೊಂಡಾಗ ನಮ್ಮೆಲ್ಲ ಗಣ್ಯಾತಿ ಗಣ್ಯರ ಒಂದು ಸಹಕಾರದೊಂದಿಗೆ ಬಾಲಕಿಯರ ಅಂತರ್ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆಯೋಜನೆಗೊಂಡಿದೆ. ಅವಳು ಒಬ್ಳೆ ರೈಡು ಒಬ್ಳೆ ಆರು 4 ಅಂಕದ ಮುನ್ನಡೆಯಲ್ಲಿ ಸಾಗರ ಗರ್ಲ್ಸ್ ಟೀಮ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಥಮ ಟ್ರೋಫಿ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ನಾಗರಾಜ್ ಡಿ ನಾಯ್ಕ್ ಕಾನ್ಸೂರು ಶ್ರೀ ಕಾಳಿಕ ಭವನ ಹಿಟ್ಟಿನ ಗಿರಣಿ ಮಾಲೀಕರು ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಕೆ ವಿಜಯ್ ಕುಮಾರ್ ಸರ್ ಅವರು ಹಾಗೂ ಶ್ರೀಯುತ ಅಣ್ಣೆ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪಂದ್ಯ ಉತ್ತಮವಾದಂತಹ ಟ್ಯಾಕಲ್. 6-6ರಲ್ಲಿ ಪಂದ್ಯ, ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. 6 ಈಚ್ ಸಾಗರ ವರ್ಸಸ್ ಕುಮಟಾ. ಒಂದು ಕಡೆ ಕರಾವಳಿಯ ಆಟಗಾರ್ತಿಯರು, ಇನ್ನೊಂದು ಭಾಗದಲ್ಲಿ ಮಲೆನಾಡಿನ ಆಟಗಾರ್ತಿಯರು. ಮಲೆನಾಡಿನ ಭಾಗದಲ್ಲಿ ಕಡುಬು ಕೋಳಿ ಎಲ್ಲ ಫೇಮಸ್ ಆದ್ರೆ ಕರಾವಳಿ ಕುಮಟಾ ಭಾಗದಲ್ಲಿ ಮೀನಿಗೆ ಬಹಳನೇ ಫೇಮಸ್. ಕುಮಟಾ ಮೀನಂದ್ರೇನೆ ಫೇಮಸ್. ಮಾಲೀಕರು ಕಾನ್ಸೂರು, ಟ್ರೋಫಿ ಪ್ರಾಯೋಜಕರಾಗಿ ಶ್ರೀಯುತ ರಾಜಣ್ಣ ಅಜ್ಜಿಬಳ ಸೊಸೈಟಿ. ತೃತೀಯ ಬಹುಮಾನವಾಗಿ ಇರುವ 5,000 ನಗದು ಪ್ರಾಯೋಜಕರಾಗಿ ಅದ್ಭುತವಾದಂತಹ ದಾಳಿ, ಮಲ್ಟಿಪಲ್ ರೈಟ್ ಪಾಯಿಂಟ್, 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಸಾಗರ ತಂಡದ ಆಟಗಾರ್ತಿಯರು. ಥರ್ಡ್ ರೈಟ್, ಇಟ್ಸ್ ಅ 2 or tie, ಮಾಡು ಇಲ್ಲವೇ ಮಾಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದ್ರೆ 3 ರೈಡ್ ಡಿಸೈಡ್ ರೈಡ್ ಆಗಿರುತ್ತೆ. ಆ ಒಂದು ಒತ್ತಡದಲ್ಲಿ ಕುಮಟಾ ತಂಡದ ಆಟಗಾರ್ತಿ ಅಂಕವನ್ನು ಪಡೆಯಲೇಬೇಕಾಗಿದೆ. ತೃತೀಯ ಬಹುಮಾನವಾಗಿ 5,000 ನಗದು ಪ್ರಾಯೋಜಕರಾಗಿ ಶ್ರೀ ಹನುಮಾನ್ ಸೇವಾ ಸಂಘ ಕಾನ್ಸೂರು. ಶಾಮಿಯಾನ, ಜನರೇಟರ್, ಕುರ್ಚಿ, ಟೇಬಲ್, ಪಾತ್ರೆಗಳ ಡೆಕೋರೇಷನ್. ಸಾಕಷ್ಟು ಪ್ರಯತ್ನ ಆದ್ರೆ ಈಚ್ 1 ಪಾಯಿಂಟ್. ಆಟಗಾರ್ತಿ 2 ಅಂಕದಿಂದ ಹೊರಗಡೆ ಹೋಗಿದ್ದಾರೆ. ದಾಳಿಗಾರ್ತಿ ಇಬ್ಬರಿಗೂ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತೃತೀಯ ಟ್ರೋಫಿ ಪ್ರಾಯೋಜಕರಾಗಿ ಶ್ರೀಯುತ ಶ್ರೀಕಾಂತ್ ಕಾನ್ಸೂರ್ ಅವರು. ಚತುರ್ಥ ಬಹುಮಾನವಾಗಿರುವ 5,000 ನಗದು ಪ್ರಾಯೋಜಕರಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಅಜ್ಜಿಬಳ. ಟ್ರೋಫಿ ಪ್ರಾಯೋಜಕರಾಗಿ ಶ್ರೀ ದರ್ಶನ್ ಈಶ್ವರಂಬಿಗ ನೆಲ್ಲಿಮಡಕಿ ಯುವ ಮುಖಂಡರು. ಅದ್ಭುತವಾದಂತಹ ಚೈನ್ ಟ್ಯಾಕಲ್. ಕುಮಟಾದ ಆಟಗಾರ್ತಿಯರು ಬಲೆ ಬೀಸೋದಕ್ಕೆ ತುಂಬಾನೇ ಫೇಮಸ್ ಇದ್ದಾರೆ. ಅದೇ ರೀತಿಯಾಗಿ ಚೈನ್ ಟ್ಯಾಕಲ್ ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ವೇದಿಕೆಯ ಬಲಭಾಗದಲ್ಲಿ ಮಹಿಳಾ ಪ್ರೇಕ್ಷಕರಿಗೆ ಮೀಸಲಿಸಲಾಗಿದೆ. ದಯವಿಟ್ಟು ಮಹಿಳೆಯರು ಆಗಮಿಸಿದ್ರೆ ವೇದಿಕೆ ಬಲಭಾಗಕ್ಕೆ ಬನ್ನಿ. ಕರಾವಳಿ ಮುಂಜಾವು ಉಪಸಂಪಾದಕರು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉಪವಲಯ ಅರಣ್ಯಾಧಿಕಾರಿಗಳಾಗಿರುವಂತಹ ಮುಖ್ಯಮಂತ್ರಿ ಬಂಗಾರದ ಪದಕದ ವಿಜೇತರು ಶ್ರೀಯುತ ವಿ.ಟಿ. ನಾಯ್ಕ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರ ಚಪ್ಪಳೊಂದಿಗೆ ಅಂಕಣಕ್ಕೆ ಸ್ವಾಗತಿಸೋಣ. ವಿಶೇಷವಾಗಿ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಮ್ಮ ಕರ್ನಾಟಕ ಘನ ಸರ್ಕಾರ ಅವರಿಗೆ ಮುಖ್ಯಮಂತ್ರಿ ಪದಕವನ್ನು ನೀಡಿ ಗೌರವಿಸಿದೆ. ಅಂದ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾನಸೂರಿನ ಈ ಒಂದು ವಲಯ ಕೃಷ್ಣ ವಿದ್ಯಾಲಯ ರಿಪ್ಪನ್ಪೇಟೆ ವಿರುದ್ಧ ಜೈ ಮಕ್ಕಳೇ ಚಿಂಚಲಿ ಶ್ರೀಯುತ ರಾಕೇಶ್ ಕೇಟಿ ಅವರು ಆಗಮಿಸಿದ್ರು. ದಯವಿಟ್ಟು ಬನ್ನಿ. ಅಶ್ವಥಣ್ಣ ತೆಲುಗುಲ್ಲಿ ದಯವಿಟ್ಟು ನೀವು ಅಲ್ಲಿ ಬಂದು ನಿಂತ್ಕೊಂಡ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬನ್ನಿ, ಒಳಗಡೆ ಬನ್ನಿ ಅಣ್ಣ.
ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಶ್ರೀಯುತ ರಾಕೇಶ್ ಕೆಡಿ ಅವರು ಬನ್ನಿ. ಹಾಗೆ ಅಶ್ವಥಣ್ಣ ತೆಲುಗಲ್ಲಿ ಉದ್ಯಮಿಗಳು, ಇನ್ನು ಯಾರೇ ಬಂದಿದ್ರು ಫಸ್ಟ್ ಏಡ್ ನೀಡಿ. ಇದೇ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಹದಿನಾಲ್ಕು 10 ಕುಮಟಾ ತಂಡದ ಪರವಾಗಿ ಒಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. 14-11 ಪಂದ್ಯ. ಥರ್ಡ್ ರ್ಯಾಕ್ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಕವರ್ ಭಾಗದಿಂದ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಾಪುರ ತಾಲೂಕಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀಯುತ ಬಾಲಕೃಷ್ಣ ನಾಯ್ಕ್ ಕಲ್ಲೂರವರು ಹಾಗೂ ಶ್ರೀಯುತ ಉದಯ್ ನಾಯ್ಕ್ ಕೊಪ್ಪರವರು ಕಾರ್ಯದರ್ಶಿಗಳು ಅವರಿಬ್ಬರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿಗಳನ್ನು ನೀಡಿ ಸಲ್ಲಿಸೋಣ. ಶ್ರೀಯುತ ಬಾಲಕೃಷ್ಣ ನಾಯ್ಕ್ ಕಲ್ಲೂರವರು ಕ್ರೀಡಾ ಪ್ರೌಢ ಸಂಸ್ಥೆಯ ಅಧ್ಯಕ್ಷರಾಗಿ ಅನೇಕ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಸಿದ್ದಾಪುರ ತಾಲೂಕಿನ ಯುವ ಪ್ರತಿಭೆಗಳನ್ನು ಬೆಳೆಸಿದಂತ ಒಂದು ಹಿರಿಮೆ. ಹಾಗೆ ಶ್ರೀಯುತ ಉದಯ್ ನಾಯ್ಕ್ ಕೊಪ್ಪರ್ ಅವರಿಗೂ ಸಹ ಸಲ್ಲಿಸ್ತಾ ಅವರಿಗೆ ಶ್ರೀ ನಾಗಚೌಡೇಶ್ವರಿ ಸೇವಾ ಸಮಿತಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ದ್ವಿತೀಯ ಬಹುಮಾನದ ಸಹ ಪ್ರಾಯೋಜಕರು ಶ್ರೀಯುತ ಸಾಯಿರಾಮ್ ಎಂ ನಾಯ್ಕ್ ಜೆಸಿಬಿ ಮಾಲೀಕರು ಆಗಮಿಸಿದರೆ ದಯವಿಟ್ಟು ಸಾಯಿರಾಮ್ ಅವರು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಯಾರಾದರೂ ನಮ್ಮ ಅತಿಥಿಗಳು ಬಂದರೆ ನಮ್ಮ ಊರಿನ ಯುವಕರು ಒಂದು ಸ್ವಲ್ಪ ನಿಮ್ಮ ಹದ್ದಿನ ಕಣ್ಣು ನೆಡಬೇಕು. ಶ್ರೀಯುತ ವಸಂತ ದೇವಾಡಿಗವರು ಗ್ರಾಮನ್ನ ಕಾನ್ಸೂರು ಅವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ನಾಗರಾಜ ನಾಯ್ಕ ಬಾಳಕೆ TMS ಅವರು ಸಹ ಆಗಮಿಸಿದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಿದರೆ ಅವರಿಗೂ ಸಹ ಅಭಿನಂದನೆ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎರಡು ತಂಡದ ನಾಯಕರೇ ಲಾಸ್ಟ್ 5 ಮಿನಿಟ್ಸ್ 18-15 ಸಾಗರ ತಂಡದ ಪರವಾಗಿ 3 ಅಂಕದ ಮುನ್ನಡೆಯಲ್ಲಿ ಸಾಗರ. ಅದ್ಭುತವಾದಂತಹ ಟ್ಯಾಕಲ್ ಆದ್ರೆ ಈಚ್ 1 ಪಾಯಿಂಟ್. ಇಬ್ಬರಿಗೂ ಸಹ ಇಲ್ಲಿ ಒಂದೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ನಮ್ಮ ಪ್ರೇಕ್ಷಕರು ಯಾಕೋ ತುಂಬಾ ಸೈಲೆಂಟ್ ಆಗಿದ್ದೀರಾ. ನಿಮ್ಮ
ಜಾರ್ಗಲ್ಲೂರಿನಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಆಡ್ತಾ ಇದ್ರೆ. ಚಪ್ಪಲ್ ಹಿಡಿದಕ್ಕೆ ಒಂದು ಸ್ವಲ್ಪ ಶಕ್ತಿ ಬೇಕು ಅಂದ್ರೆ ಊಟ ಎಲ್ಲ ಮಾಡಿದ್ರಲ್ವಾ? ಊಟ ಯಾರ್ದಾರು ಆಗಿಲ್ಲ ಅಂದ್ರೆ ಹೇಳಿ, ಮತ್ತೆ ಇವಾಗಲೇ 2ನೇ ರೌಂಡ್ ಮಾಡೋರು ಇದ್ರು ಹೇಳಿ. ಹಾ, ಎಗ್ ರೈಸು ನಮ್ಮ ಕಾಳಿಕಾ ಫಾಸ್ಟ್ ಫುಡ್. ಸಂಜಯ್ ಅವರು ಗಾಡಿ ಅವರು ಸಹ ಮಾಲೀಕತ್ವದಲ್ಲಿ. ಎಸ್, ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 4 ಮಿನಿಟ್ಸ್ಗೂ ನಮ್ಮ ತೀರ್ಪುಗಾರರ ಶ್ರೀಯುತ ಮಂಜು ಆಚಾರ್ಯ ನರೂರ್ ಅವರು ಆಗಮಿಸಿದ್ದಾರೆ. ಹಾಗೆ ಶ್ರೀಯುತ ಸಾಯಿ ಪ್ರಸಾದ್ ಅವರು ಆಗಮಿಸಿದ್ದಾರೆ. ನಮ್ಮ ಮಂಜುನಾಥ್ ಅಳ್ಳೋಳಿ ಸರ್ ಅವರ ಸುಪುತ್ರ, ಪ್ರಸ್ತುತ ಧಾರವಾಡ ವಿಶ್ವವಿದ್ಯಾಲಯ ಹೈಸ್ಕೂಲ್ನಲ್ಲಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಎಮ್ಮು ಅವರು ಮೈನಹಳ್ಳಿ ಅವರು ಆಗಮಿಸಿದ್ದಾರೆ. ಎಮ್ಮು ಜೋರೆ ಮೈನಹಳ್ಳಿಯಲ್ಲಿ ಅದ್ಭುತವಾದಂತಹ ಕಬಡ್ಡಿ ಆಟಗಾರರನ್ನು ನಾವು ನೋಡ್ಬೋದು. ಮೈನಹಳ್ಳಿ ಅಂದ್ರೆ ಒಂದು ಹೆಸರು. ಉತ್ತಮವಾದಂತಹ ಟ್ಯಾಕಲ್, ಅವರು ಟ್ಯಾಕಲ್ ಮಾಡಿ ಅಂತ ಹೇಳಿದ್ದು ನಮ್ಮ ಹೇರೂರಿನ ಈಶಾ ನಾಯ್ಕರವರು. ಇಪ್ಪತ್ತು 17 ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಎಂ ಇ ನಾಯ್ಕರವರು, ಮಾಬ್ಲಾ ನಾಯ್ಕ್ ಆನಗಳ್ಳಿ, ಮಾಜಿ ಕಬಡ್ಡಿ ಆಟಗಾರರು ವೀಕ್ಷಿಸ್ತಾ ಇದ್ದಾರೆ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 7 ಆಟಗಾರ್ತಿಯರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ, ಅಂಕವನ್ನು ಪಡೆಯಬೇಕಂತ ಒತ್ತಡ ದಾಳಿಗಾರ್ತಿಗಿದೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ ಡಬಲ್ ಆಂಕಲ್ ಹೋಲ್ಡ್. 20-19 1 ಅಂಕದ ಮುನ್ನಡೆಯಲ್ಲಿ ಸಾಗರ ಗರ್ಲ್ಸ್. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಸಾಗರ ಗರ್ಲ್ಸ್ ಟೀಮ್ ಇದೆ. ಎಸ್, ಲೆಫ್ಟ್ ಕಾರ್ನ್ ಭಾಗದಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್, ಅದ್ಭುತವಾದಂತಹ ಒಂದು ಟ್ಯಾಕಲ್. ಸಾಗರ ಗರ್ಲ್ಸ್ ಟೀಮ್ ಎರಡು ತಂಡದ ನಾಯಕರೇ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 1 ಮಿನಿಟ್. ಸ್ಕೋರ್ 21-22-19 ಸಾಗರ ಗರ್ಲ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ಸಾಗರ ಗರ್ಲ್ಸ್ ತಂಡದ ಬಲಿಷ್ಠ ದಾಳಿಗಾರ್ತಿ. 5 ಆಟಗಾರ್ತಿಯರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಚಾಣಕ್ಯ ತಂಡದ ಆಟಕ್ಕೆ ಮುಂದಾಗಬಹುದು, ಆದರೆ ಸಮಯ ಮುಖ್ಯ ಆಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಪಂದ್ಯ. ಉತ್ತಮವಾದಂತಹ ಟ್ಯಾಕಲ್, ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತದ ಕುಮಟಾ ಗರ್ಲ್ಸ್ ತಂಡದ ಆಟಗಾರ್ತಿಯರಿಗೆ. ಪಂದ್ಯ ಮುಕ್ತಾಯ. ಈ ಪ್ರಥಮ ಪಂದ್ಯದಲ್ಲಿ 23-23 ಅಂಕದೊಂದಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಂಡದ ಆಟಗಾರ್ತಿಯರು ವಿಜಯ.